ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಬಗ್ಗೆ ಮಾತಾಡಿದ್ವಿ ಲಾಸ್ಟ್ ವಿಡಿಯೋದಾಗ. ಎವ್ರಿ ಕೊಲೈಡ್ ಹ್ಯಾಸ್ ಅ ಚಾರ್ಜ್, ಐದರ್ ಇಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಆಮೇಲೆ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಅದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್, ಝೀಟಾ ಪೊಟೆನ್ಷಿಯಲ್ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಹೌ ಚಾರ್ಜ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಟೆಬಿಲಿಟಿ ಆಫ್ ಸಾಲ್ವ್ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ಎಲೆಕ್ಟ್ರೋಫೋರೋಸಿಸ್ ಅನ್ನೋ ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ಕೊತೀವಿ. ಓಕೆ, ಎಲೆಕ್ಟ್ರೋಫೋರೋಸಿಸ್ ಅಂದರೆ ಏನು? ಓಕೆ, ಇದು ಒಂದು ಕೊಲೈಡ್, ಅದ್ರೊಳಗೆ ಪಾರ್ಟಿಕಲ್ಸ್ ಅದಾವೆ. ಪಾರ್ಟಿಕಲ್ಸಿಗೆ ಚಾರ್ಜ್ ಐತಿ. ಯಾವ ಚಾರ್ಜು ಕಾಣಕತ್ತೈತಿ? ಪಾಸಿಟಿವ್ ಚಾರ್ಜ್. ಈಗ ಈ ಕೊಲೈಡ್ನಾಗ ನಾನು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಂಗೆ ಎರಡು ಎಲೆಕ್ಟ್ರೋಡ್ ಇಂಟ್ರಡ್ಯೂಸ್ ಮಾಡಿದೆ ಅನ್ಕೋರಿ. ಇಲ್ಲೊಂದು ಎಲೆಕ್ಟ್ರೋಡ್, ಇದು ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್, ಇದು ನೆಗೆಟಿವ್ಲಿ ಚಾರ್ಜ್. ಅಂದರೆ ಇದು ಆ್ಯನೋಡ್, ಇದು ಕ್ಯಾಥೋಡ್. ಹಿಂಗೆ ಯಾವ ಕ್ರ್ಯಾಕರ್ಸ್ ಹಾರಿಸಿರ್ತಾರೆ ಏನು? ಓಕೆ, ಸೊ ಒಂದು ಕೊಲೈಡ್ ತೊಗೊಂಡು ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದೆ. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಪಾಸಿಟಿವ್ಲಿ ಚಾರ್ಜ್ಡ್ ಡಿ.ಪಿ ಪಾರ್ಟಿಕಲ್ಸ್ ದೇ ಮೂವ್ ಟುವರ್ಡ್ಸ್ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಅಂದರೆ ಇದಕ್ಕೆ ಚಾರ್ಜ್ ಏನು? ಪಾಸಿಟಿವ್ ಚಾರ್ಜ್. ಕೊಲೈಡಲ್ ಪಾರ್ಟಿಕಲ್ಸ್ಗೆ, ಡಿ.ಪಿ ಪಾರ್ಟಿಕಲ್ಸ್ಗೆ ಏನು ಚಾರ್ಜ್? ಪಾಸಿಟಿವ್ ಚಾರ್ಜ್. ಇವೆಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಡಿ.ಪಿ ಪಾರ್ಟಿಕಲ್ಸು ಈ ಎಲೆಕ್ಟ್ರೋಡ್, ಯಾವ ಎಲೆಕ್ಟ್ರೋಡ್? ನೆಗೆಟಿವ್ ಎಲೆಕ್ಟ್ರೋಡ್, ಕ್ಯಾಥೋಡ್ ಕಡೆ ಹೋಗ್ತಾವೆ. ಇದಕ್ಕೆ ಕ್ಯಾಥೋಡ್ ಕಡೆ ಹೋಗ್ತಾವೆ ಅಂದ್ರೆ ಇದಕ್ಕೆ ನೆಗೆಟಿವ್ ಚಾರ್ಜು, ಈ ಎಲ್ಲ ಡಿ.ಪಿ ಪಾರ್ಟಿಕಲ್ಸಿಗೆ ಪಾಸಿಟಿವ್ ಚಾರ್ಜ್. ಸೊ ದೀಸ್ ಡಿ.ಪಿ ಪಾರ್ಟಿಕಲ್ಸ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್. ದ ಮೂವ್ಮೆಂಟ್ ಆಫ್ ಡಿ.ಪಿ ಪಾರ್ಟಿಕಲ್ಸ್, ಕೊಲೈಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ an electric field is called electrophoresis. ವೆರಿ ಸಿಂಪಲ್. ಈ ಕೊಲೈಡನ್ನ ಹಿಂಗೆ ರೆಪ್ರೆಸೆಂಟ್ ಮಾಡಿದರೆ ಈ ಕಾನ್ಸೆಪ್ಟ್ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಈ ಡೈಗ್ರಾಮ್ ಸ್ವಲ್ಪ ಹಿಂಗೆ ಹಾಕಿ, ಒಂದು ಯೂಟ್ಯೂಬ್ ತೊಗೊಂಡಿನಿ, ಅದರೊಳಗೆ ಇದ ಕೊಲೈಡನ್ನು ತೊಗೊತೀನಿ. ಡಿ.ಪಿ ಪಾರ್ಟಿಕಲ್ಸಿಗೆ ಏನು ಚಾರ್ಜ್ ಇರ್ತದೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಓಕೆ, ಒಂದು 4 ಡಿ.ಪಿ ಪಾರ್ಟಿಕಲ್ಸ್ ತೋರಿಸು. ಈಗ ಕೊಲೈಡನ್ನು ತೊಗೊಂಡು ಈ ಯೂಟ್ಯೂಬ್ನಾಗ ತುಂಬಿನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಏನಾಗತ್ತೈತಿ? ಓಕೆ, ಇಂಥವೆಲ್ಲ ಅವ್ರು ನಾನ್ ಸೆನ್ಸ್ ಮಾಡೋರು ಅದಾರ ಈಗ. ಅಂದರೆ ನಾವು ಒಳಗೆ ಕೂಡ್ತಿದ್ದೆ, ಯಾರು ಗಾಡಿ ತೊಗೊಂಡು. ಓಕೆ, ಎಲೆಕ್ಟ್ರೋಫೋರೋಸಿಸ್ ಬಗ್ಗೆ ಡಿಸ್ಕಸ್ ಮಾಡತ್ತಿದ್ವಿ. ಇವು ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಡ್, ಅದರ ಪಾಸಿಟಿವ್ಲಿ ಚಾರ್ಜ್ ಡಿ.ಪಿ ಪಾರ್ಟಿಕಲ್ಸ್ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಕಡೆ ಹೋಗ್ತಾವೆ. ಅದನ್ನು ಬೆಟರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ಟೈಪ್ ಡೈಗ್ರಾಮ್, ಅಂದರೆ ಈ ಟೈಪ್ ಒಂದು ಯೂಟ್ಯೂಬ್ ತೊಗೊಂಡು ಅದರೊಳಗೆ ಇದಕ್ಕೆ ಕೊಲೈಡನ್ನು ಹಾಕೀನಿ. ಇವು ಡಿ.ಪಿ ಪಾರ್ಟಿಕಲ್ಸ್, ಇವು ಏನು ಮಾಡ್ತಾವೆ? ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ದೇ ಮೂವ್ ಟುವರ್ಡ್ಸ್ ದ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್. ಇದಕ್ಕೆ ಪಾಸಿಟಿವ್ ಚಾರ್ಜ್, ಸೊ ದೇ ಮೂವ್ ಟುವರ್ಡ್ಸ್ ಕ್ಯಾಥೋಡ್. ಎಲ್ಲ ಕ್ಯಾಥೋಡ್ ಕಡೆ ಹೋಗ್ತವೆ. ಇಫ್ ದೀಸ್ particles had a negative charge, then they would move towards anode. I'm really sorry for the external disturbances. Next time I'll make sure ಇಂಥವೆಲ್ಲ ಆಗೋದಿದ್ರೆ ರೂಮ್ನಾಗ ಕುಂತು ರೆಕಾರ್ಡ್ ಮಾಡ್ತೀವಿ. ಸೊ ಈ ಪಾಸಿಟಿವ್ ಚಾರ್ಜ್ ಇದಕ್ಕೆ ಕ್ಯಾಥೋಡ್ ಕಡೆ ಹೋಗ್ತಾವೆ. ಇಫ್ ದೀಸ್ ಕೊಲೈಡಲ್ ಪಾರ್ಟಿಕಲ್ಸ್ ಹ್ಯಾಡ್ ನೆಗೆಟಿವ್ ಚಾರ್ಜ್, then they would move towards anode. Because oppositely charged electrode, opposite charges attract each other. So this itself is electrophoresis. ಸೊ ಒಂದು ಕೆಲಸ ಮಾಡೋಣ, ಎಲೆಕ್ಟ್ರೋಫೋರೆಸಿಸ್ ಡೆಫಿನೇಷನ್ ನೋಡೋಣ.
ಸೊ ನೀವು ಪೇಜ್ ನಂಬರ್ 14 ಇಲ್ಲಿ ವೇಟ್ ನೋಡಿರಿ. ಇಲ್ಲಿ ನಿಮ್ಗೆ ಕ್ಲಿಯರ್ ಕಾಣಲಿಲ್ಲ ಅಂದರೆ ನಿಮ್ಮ ಬುಕ್ ನೋಡಿರಿ. ದ ಮೈಗ್ರೇಷನ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಐದರ್ ಟುವರ್ಡ್ಸ್ ದ ಕ್ಯಾಥೋಡ್ ಆರ್ ಆ್ಯನೋಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಎಲೆಕ್ಟ್ರೋಫೋರೋಸಿಸ್. ಇದನ್ನು ಈ ಡೆಫಿನೇಷನ್ನ ಒಂದು ಮಾರ್ಕ್ ಕೇಳ್ತಾರೆ, ಪ್ಲೀಸ್ ಹಿಂಗೆ ಬರೀರಿ. ದ ಮೈಗ್ರೇಷನ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಐದರ್ ಟುವರ್ಡ್ಸ್ ಕ್ಯಾಥೋಡ್ ಆರ್ ಆ್ಯನೋಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಎಲೆಕ್ಟ್ರೋಫೋರೋಸಿಸ್ ಆರ್ ಕ್ಯಾಟಫೋರೋಸಿಸ್ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ ಅಷ್ಟೇ. ಎದಕ್ಕೆ ಕ್ಯಾಟಫೋರೋಸಿಸ್ ಅಂದಾರ ಅಂದರೆ ಆ್ಯನಫೋರೋಸಿಸ್ ಅನ್ಬೋದಿತ್ತು. ಕ್ಯಾಟಫೋರೋಸಿಸ್ ಯಾಕಂದ್ರೆ ಅಂದರೆ ದಿಸ್ ಇಸ್ ಕ್ಯಾಟ್ ಅಯಾನ್ ಅಂತ ಕನ್ಸಿಡರ್ ಮಾಡಿರಿ. ಇದು ಯಾಕಂದರೆ ಪಾಸಿಟಿವ್ಲಿ ಚಾರ್ಜ್ ಟಿ ಪಿ ಪಾರ್ಟಿಕಲ್. ಸೊ ದಿಸ್ ವಿಲ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್ ಅಲ್ಲ, ಬಿಕಾಸ್ ಪಾಸಿಟಿವ್ ಟಿ ಪಿ ಪಾರ್ಟಿಕಲ್ಸ್ ವಿಲ್ ಮೂವ್ ಟುವರ್ಡ್ಸ್ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರೋಡ್. ಸೊ ಇದು ಕ್ಯಾಟಫೋರೋಸಿಸ್. ನೆಗೆಟಿವ್ಲಿ ಚಾರ್ಜ್ ಡಿ ಪಿ ಪಾರ್ಟಿಕಲ್ಸ್ ಇದ್ದರೂ ಅದು ಆ್ಯನಫೋರೋಸಿಸ್ ಅನ್ಬೋದಿತ್ತು. ಓಕೆ, ಅದು ಏನಾಯ್ತು, ದಟ್ ಈಸ್ ಎಲೆಕ್ಟ್ರೋಫೋರೋಸಿಸ್. ಇಲ್ಲೇ ಸಮಥಿಂಗ್ ಲೈಕ್ ಎಲೆಕ್ಟ್ರೋಫೋರೋಸಿಸ್ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಐತಿ. ಈಗ ಹಿಂಗೆ ಮಾಡಿದ ಅನ್ಕೋರಿ, ಇಲ್ಲೊಂದೇನೋ ನಾನು ಫಿಲ್ಟರ್ ಹಾಕಿ ಇಲ್ಲೆಲ್ಲ ಫಿಲ್ಟರ್ಸ್ ಹಾಕಿ ಈ ಡಿ ಪಿ ಪಾರ್ಟಿಕಲ್ಸನ್ನು ಮೂವ್ ಆಗ್ಲಾರ್ದಂಗೆ ನೋಡ್ಕೊಂಡ್ರೆ. ಓಕೆ, ಈಗ ನಾವೇನು ಡಿಸ್ಕಸ್ ಮಾಡಿದ್ವಿ ಎಲೆಕ್ಟ್ರೋಫೋರೋಸಿಸ್ ಅಂದ್ರೆ ಏನು ಡಿಸ್ಕಸ್ ಮಾಡಿದ್ವಿ. ಈಗ ನಾನು ಏನು ಮಾಡ್ತೀನಿ, ವಾಟ್ ಈಸ್ ಎಲೆಕ್ಟ್ರೋಫೋರೋಸಿಸ್? ದ ಮೂವ್ಮೆಂಟ್ ಆಫ್ ಡಿ ಪಿ ಪಾರ್ಟಿಕಲ್ಸ್, ದ ಮೈಗ್ರೇಷನ್, ಆ ಡೆಫಿನೇಷನ್ ಏನೋ ಐತಿ ಈಗ ನೋಡಿದ್ವಿ. ದ ಮೈಗ್ರೇಷನ್ ಆಫ್ ಡಿ ಪಿ ಪಾರ್ಟಿಕಲ್ಸ್ ಟುವರ್ಡ್ಸ್ ಕ್ಯಾಥೋಡ್ ಆರ್ ಆ್ಯನೋಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡಿ ಪಿ ಪಾರ್ಟಿಕಲ್ಸ್ ಮೂವ್ ಆಗ್ತಾವೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ. ಈಗ ನಾ ಏನೋ ಫಿಲ್ಟರ್ಸ್ ಹಾಕೀನಿ ಆ ಯೂಟ್ಯೂಬ್ ಒಳಗೆ. ಹೆಂಗೆ ಇದಕ್ಕೆ ಹಾಕಿನಿ ಅಂದರೆ ನಾ ಡಿ ಪಿ ಪಾರ್ಟಿಕಲ್ಸ್ ಮೂವ್ಮೆಂಟ್ನ ಸ್ಟಾಪ್ ಮಾಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಮೇಲೆ ಐ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಡಿ ಪಿ ಪಾರ್ಟಿಕಲ್ಸ್ ವೋಂಟ್ ಮೂವ್. ಅಪ್ಲೈ ಸಮ್ ಫಿಲ್ಟರ್ಸ್, ಇವು ಮೂವ್ ಆಗಲಾರ್ದಂಗೆ ಮಾಡ್ತೀವಿ. ಸೊ ಇಲ್ಲಿ ಈ ಕೊಲೈಡ್ ಹಾಕಿನಿ ಈ ಯೂಟ್ಯೂಬ್ ಒಳಗೆ ಅಂದರೆ ಇದು ಡಿ ಪಿ ಪಾರ್ಟಿಕಲ್ಸ್ ಆದವು. ಡಿ ಪಿ ಜೋಡಿ ಏನಿರ್ತದೆ, ಡಿ ಎಮ್ ಇರ್ತದೆ, ಡಿಸ್ಪರ್ಷನ್ ಮೀಡಿಯಮ್ ಇರ್ತದೆ. ಇಲ್ಲಿ ನಂಗೆ ಸ್ವಲ್ಪ ಲಕ್ಷ ಕೊಡ್ರಿ. ಡಿ ಎಮ್ ಅಂದರೆ ಏನು, ಡಿಸ್ಪರ್ಷನ್ ಮೀಡಿಯಮ್ದು ಲೆವೆಲ್ ಸ್ವಲ್ಪ ಲಕ್ಷ ಕೊಡ್ರಿ ಈ ಯೂಟ್ಯೂಬ್ ಒಳಗೆ. ಡಿ ಎಮ್ದು ಲೆವೆಲ್ ಈ ಯೂಟ್ಯೂಬ್ ಒಳಗೆ ಹಿಂಗೆ ನೋಡ್ರಿ. ಇಲ್ಲಿ ಡಿ ಎಮ್ ಸ್ವಲ್ಪ ಜಾಸ್ತಿ ಐತಿ, ಇಲ್ಲಿ ಡಿ ಎಮ್ ಕಡಿಮೆ ಐತಿ. ಈ ಕೊಲೈಡ್ ತೊಗೊಂಬಂದು ಈ ಯೂಟ್ಯೂಬ್ ಒಳಗೆ ಹಾಕಿನಿ ಅಂದರೆ ಡಿ ಪಿ ಪಾರ್ಟಿಕಲ್ಸ್ ಇರ್ತಾವೆ, ಡಿ ಎಮ್ ಇರ್ತವೆ. ಡಿ ಎಮ್ದು ಲೆವೆಲ್ ಈ ಕಡೆ ಜಾಸ್ತಿ ಆಗೈತಿ, ಈ ಕಡೆ ಕಡಿಮೆ ಐತಿ ನೋಡ್ರಿ. ವಾಟ್ ಡಸ್ ದಿಸ್ ಇಂಡಿಕೇಟ್? ಸ್ವಲ್ಪ ಲಕ್ಷ ಕೊಟ್ಟರೆ ಇದಕ್ಕಿಂತ ಮೊದಲೇನು ಹೇಳಿದ್ದೀನಿ, ಐ ವಿಲ್ ಡೂ ಸಮಥಿಂಗ್ ಆ್ಯಂಡ್ ಸ್ಟಾಪ್ ದ ಮೂವ್ಮೆಂಟ್ ಆಫ್ ಟಿ ಪಿ ಪಾರ್ಟಿಕಲ್ಸ್. ಏನೋ ಫಿಲ್ಟರ್ಸ್ ಹಾಕಿ ಇವು ಮೂವ್ ಆಗಲಾರ್ದಂಗೆ ನೋಡ್ಕೊಂಡೀನಿ. ಅವಾಗ ಏನಾಯ್ತು, ಈ ಡಿ ಎಮ್ ಇಲ್ಲಿ ಹಿಂಗೆ ಈಕ್ವಲ್ ಇದ್ದಿತ್ತು, ಇಲ್ಲಿ ಜಾಸ್ತಿ ಹೋಯ್ತು. ಡಿ ಪಿ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಯಾಥೋಡ್. ದಿಸ್ ಮೇಕ್ಸ್ ಸೆನ್ಸ್ ಬಿಕಾಸ್ ಇವು ಪಾಸಿಟಿವ್ಲಿ ಚಾರ್ಜ್, ಇದು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್, ಸೊ ಈ ಕಡೆ ಹೊಂಟಾವು. ಈ ಡಿ ಎಮ್ ಡಿಸ್ಪರ್ಷನ್ ಮೀಡಿಯಮ್ ಆ್ಯನೋಡ್ ಕಡೆ ಹೊಂಟೈತಿ ನೋಡಿರಿ. ಇಲ್ಲಿ ಜಾಸ್ತಿ ಆಗೈತೆ ಲೆವೆಲ್ ಇಲ್ಲಿಕ್ಕಿನ ಅಂದರೆ ಆ್ಯನೋಡ್ ಕಡೆ ಹೊಂಟೈತಿ. ಇದು ಆ್ಯನೋಡ್ ಕಡೆ ಹೊಂಟೈತಿ. ಆ್ಯನೋಡ್ ಅಂದರೆ ಏನು, ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಡ್. ಅಂದರೆ ಡಿ ಎಮ್ಮಿಗೆ ಏನು ಚಾರ್ಜ್, ನೆಗೆಟಿವ್ ಚಾರ್ಜು. ಡಿ ಪಿಗೆ ಏನು ಚಾರ್ಜು, ಪಾಸಿಟಿವ್ ಚಾರ್ಜ್. ಸೊ ಈ ಪ್ರೊಸೆಸ್ಸಿಂದ ನಮಗೆ ಏನು ಅರ್ಥ ಆಯ್ತು ಅಂದ್ರೆ, ಕೊಲೈಡ್ ಆ್ಯಸ್ ಅ ಹೋಲ್ ಈಸ್ ನ್ಯೂಟ್ರಲ್. ನೀವರು ಹೋದು ವಿಡಿಯೋ ಒಳಗೆ ಏನು ಹೇಳಿದ್ರಿ, ಕೊಲೈಡ್ಸಿಗೆ ಚಾರ್ಜ್ ಇರ್ತಾವೆ, ಐದರ್ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ ಕೊಲೈಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ಸ್ ಎಲ್ಲ ಹೇಳಿ ಎಕ್ಸಾಂಪಲ್ಸ್ ಕೊಟ್ಟು ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಈಗ ಕೊಲೈಡ್ ಆಸ್ ಅ ಹೋಲ್ ಇಸ್ ನ್ಯೂಟ್ರಲ್ ಅನ್ನತಿಯಲ್ಲ. ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್. ಕೊಲೈಡ್ ಆಸ್ ಅ ಹೋಲ್ ಈಸ್ ನ್ಯೂಟ್ರಲ್. ನಾ ಮಾತಾಡಿದ್ದು ಲಾಸ್ಟ್ ವೀಡಿಯೋದಾಗ ಓನ್ಲಿ ಚಾರ್ಜ್ ಆನ್ ಡಿ ಪಿ ಪಾರ್ಟಿಕಲ್ಸ್. ಆ ಡಿ ಪಿ ಪಾರ್ಟಿಕಲ್ಸಿಗೆ ಏನು ಚಾರ್ಜ್ ಇರುತ್ತೆ ಅದು ಆ ಕೊಲೈಡ್ದು ಚಾರ್ಜ್ ಆಗುತ್ತೆ. ಅಂದ್ರೆ ಆ ಕೊಲೈಡ್ನಾಗಿರೋ ಡಿ ಪಿ ಪಾರ್ಟಿಕಲ್ಸಿಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಆ ಕೊಲೈಡ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ ಕೊಲೈಡ್. ಆ ಕೊಲೈಡ್ನಾಗಿರೋ ಡಿ ಪಿ ಪಾರ್ಟಿಕಲ್ಸ್ಗೆ ನೆಗೆಟಿವ್ ಚಾರ್ಜ್ ಇದ್ರೆ ದ್ಯಾಟ್ ಕೊಲೈಡ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ ಅಂತ ಕರಿತೀವಿ. ಬಟ್ ಅದು ಕೊಲೈಡ್ ಆಸ್ ಅ ಹೋಲ್ ಈಸ್ ನ್ಯೂಟ್ರಲ್. ಕೊಲೈಡ್ ಆಸ್ ಅ ಹೋಲ್ ಈಸ್ ನ್ಯೂಟ್ರಲ್ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ಹಿಂಗೆ ಗೊತ್ತಾಯ್ತು, ಬಿಕಾಸ್ ಡಿ ಪಿ ಪಾರ್ಟಿಕಲ್ಸ್ ಪಾಸಿಟಿವ್ಲಿ ಚಾರ್ಜ್ ಡಿ ಪಿ ಪಾರ್ಟಿಕಲ್ಸ್ ಕ್ಯಾಥೋಡ್ ಕಡೆ ಹೊಂಟಿದ್ವು. ಹಂಗಾಗೋ ಮುಂದೆ ಡಿಸ್ಪರ್ಷನ್ ಮೀಡಿಯಮ್ ಎಲ್ಲಿ ಹೊಂಟು, ಆ್ಯನೋಡ್ ಕಡೆ ಹೊಂಟು, ಅಂದರೆ ಡಿ ಎಮ್ಗೆ ನೆಗೆಟಿವ್ ಚಾರ್ಜ್. ಸೊ ಡಿ ಪಿಗೆ ಏನು ಚಾರ್ಜ್ ಇರುತ್ತೆ ಅಷ್ಟೇ, ಬಟ್ ಅಪೋಸಿಟ್.
ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಚಾರ್ಜ್ ಡಿ ಎಮ್ ಇರುತ್ತೆ. ಸೊ ಕೊಲೈಡ್ ಆಸ್ ಅ ಹೋಲ್ ಈಸ್ ನ್ಯೂಟ್ರಲ್. ಆಮೇಲೆ ಇಲ್ಲಿ ಏನಾಯ್ತಲ್ಲ, ಈಗ ಡಿ ಪಿ ಪಾರ್ಟಿಕಲ್ಸ್ ಮೂಮೆಂಟನ್ನು ನಾವು ಫಿಲ್ಟರ್ ಹಾಕಿ ಸ್ಟಾಪ್ ಮಾಡಿದಾಗ ಡಿ ಎಮ್ ಈ ಕಡೆ ಹೋತಲ್ಲ, ಇದಕ್ಕೆ ನಾವು ಎಲೆಕ್ಟ್ರೋ ಆಸ್ಮೋಸಿಸ್ ಅಂತೀವಿ. ಡಿ ಪಿ ಪಾರ್ಟಿಕಲ್ಸ್ ಮೂವ್ ಆದ್ರೆ ಅದು ಎಲೆಕ್ಟ್ರೋಫೋರೋಸಿಸ್, ಡಿ ಎಮ್ ಮೂವ್ ಆದ್ರೆ ಅದು ಎಲೆಕ್ಟ್ರೋ ಆಸ್ಮೋಸಿಸ್. ಡಿ ಪಿ ಯಾಕೆ ಎಲೆಕ್ಟ್ರೋಡ್ ಕಡೆ ಹೋಗುತ್ತೋ ಅದರ ಅಪೋಸಿಟ್ ಎಲೆಕ್ಟ್ರೋಡ್ ಕಡೆ ಡಿ ಎಮ್ ಹೋಗುತ್ತೆ. ಡಿ ಪಿಗೆ ಏನು ಚಾರ್ಜ್ ಇರುತ್ತೆ ಅದಕ್ಕೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜ್ ಡಿ ಎಮ್ಗೆ ಇರುತ್ತೆ. ಕೊಲೈಡ್ ಆಸ್ ಅ ಹೋಲ್ ಈಸ್ ನ್ಯೂಟ್ರಲ್, ಬಟ್ collides have charge. When we say collides have charge, we are referring to the charge of the dp particles. So ಇಲ್ಲಿ electrophoresis ಅಂದರೆ ಇನ್ನು ಕಲಿತ ಜೋಡಿ ಇನ್ನೊಂದು ಕಾನ್ಸೆಪ್ಟ್ ಬಂತು, ಎಲೆಕ್ಟ್ರೋ ಆಸ್ಮೋಸಿಸ್. ಸೊ ಎಲೆಕ್ಟ್ರೋ ಆಸ್ಮೋಸಿಸ್ಸಿಗೆ ಒಂದು ಡೆಫಿನೇಷನ್ ಐತಿ, ಇಲ್ಲೇ ಅದನ್ನು ನೋಡಿ. When the movement of colloidal particles is prevented by a suitable method, ಅದನ್ನು ಫಿಲ್ಟರ್ ಹಾಕಿದ್ದು, the dispersion medium begins to move in an electric field. This phenomenon is termed as electroosmosis. ಇದು my definition. ನೋಡಿರಿ ನೀವು, ಡಿ ಪಿ ಪಾರ್ಟಿಕಲ್ಸ್ ಯಾವ ಎಲೆಕ್ಟ್ರೋಡ್ ಕಡೆ ಹೋಗ್ತಾವೆ ಅದರ ಅಪೋಸಿಟ್ ಎಲೆಕ್ಟ್ರೋಡ್ ಕಡೆ ಡಿ ಎಮ್ ಹೋಗುತ್ತೆ. ಆ ಫಿಲ್ಟರ್ ಹಾಕಿ ಡಿ ಪಿ ಪಾರ್ಟಿಕಲ್ಸನ್ನು ಮೂಮೆಂಟ್ ಯಾಕೆ ಸ್ಟಾಪ್ ಮಾಡಬೇಕು? ಡಿ ಎಮ್ಮಿಗೆ ಅಪೋಸಿಟ್ ಚಾರ್ಜ್ ಇದ್ದೇ ಇರ್ತೈತಿ, ಅದು ಆ ಕಡೆ ಹೋಗ್ಬೇಕು. ಫಿಲ್ಟರ್ ಹಾಕಿ ಸ್ಟಾಪ್ ಮಾಡಿದ್ರಷ್ಟೇ ಯಾಕೆ ಹೋಗುತ್ತೆ ಅಂತ ಕ್ವಶನ್ ಬರತ್ತಿದ್ರೆ, ಹಾಗೇನಿಲ್ಲ. ಫಿಲ್ಟರ್ ಹಾಕಿ ಸ್ಟಾಪ್ ಮಾಡಿದ್ರಷ್ಟೇ ಹೋಗಂಗಿಲ್ಲ, ಅವಾಗೂ ಹೋಗ್ತಿರ್ತೈತಿ. ವಿತೌಟ್ ಫಿಲ್ಟರ್ ಆಲ್ಸೋ ಮೂಮೆಂಟ್ ಆಫ್ ಡಿ ಎಮ್ ಆಗ್ತಿರ್ತೈತಿ, ಬಟ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವಿಸಿಬಲ್. ಕ್ಯಾಸ್ ಆಗಿಬಿಡ್ತೈತೆ ಅಲ್ಲ, ಡಿ ಪಿ ಪಾರ್ಟಿಕಲ್ಸ್ ಈ ಕಡೆ ಡಿ ಎಮ್ ಈ ಕಡೆ ಕರೆಕ್ಟ್ ಗೊತ್ತಾಗಂಗಿಲ್ಲ. ಸೊ ಟು ಎಕ್ಸಾಕ್ಟ್ಲಿ understand the movement of DM, we somehow stop the movement of DP particles by applying some kind of filters. So movement of DP particles under the influence of electric field either towards cathode or anode is electrophoresis. The movement of DM, dispersion medium, towards oppositely charged electrode is electroosmosis. ಎಕ್ಸಾಕ್ಟ್ ಡೆಫಿನೇಷನಿಗೆ ಈಗ ನಾವು ಏನು ನೋಟ್ಸ್ನಾಗ ತೋರಿಸಿದೆ ನಿಮಗೆ, ಅದ ನೋಟ್ಸ್ನಾಗ ಏನು ನಿಮ್ಗೆ ತೋರಿಸಿದೆ ಅದು ಡೆಫಿನೇಷನ್ಸ ಬರೀಬೇಕು. 1 ಮಾರ್ಕಿಗೆ ಎಲೆಕ್ಟ್ರೋಫೋರೆಸಿಸ್, ಎಲೆಕ್ಟ್ರೋಆಸ್ಮೋಸಿಸ್ ಕೇಳಿದೆ. ಈಗ ನಾ ಇಲ್ಲಿ ಯೂಟ್ಯೂಬ್ದು ಒಂದು ಡೆಫಿನೇಷನ್ ಡೈಗ್ರಾಮ್ ಹಾಕಿ ನಿಮ್ಗೇನು ತೋರಿಸಿದೆ ಅದು ಬೆಟರ್ ರೆಪ್ರೆಸೆಂಟೆಡ್ ಬುಕ್ನಾಗ ಇದೆ ವಿತ್ ಆಲ್ ನೊಮೆನ್ಕ್ಲೇಚರ್ಸ್. ರಿಸರ್ವಾಯರ್ ಅಂದರೆ ಏನು, ಆ ಕೊಲೈಡನ್ನು ತೊಗೊಂಡಿವಂತಿಲ್ಲ, ಆ ಕೊಲೈಡನ್ನು ಇದ್ರಾಗ ಹಿಂಗೆ ಪಾಸ್ ಮಾಡ್ತೀವಿ, ಅದು ಯೂಟ್ಯೂಬ್ನಾಗ ಹೋಗುತ್ತಂತ ಅಷ್ಟೇ. ಸೊ ಈ ಡೈಗ್ರಾಮ್ ಹಾಕ್ಬೇಕು, 2-3 ಮಾರ್ಕ್ಸಿಗೆ ಕೇಳಿ ವಾಟ್ ಇಸ್ ಎಲೆಕ್ಟ್ರೋಫೋರೆಸಿಸ್ ಅಂತ ಹೇಳಿದ್ರೆ ಈ ಡೈಗ್ರಾಮ್ ಹಾಕಿ ಆ ಡೆಫಿನೇಷನ್ ಬರೀಬೇಕು. ಓಕೆ, ಎಲೆಕ್ಟ್ರೋಫೋರೆಸಿಸ್ ಆಯ್ತು, ಎಲೆಕ್ಟ್ರೋಆಸ್ಮೋಸಿಸ್ ಆಯ್ತು. ನೆಕ್ಸ್ಟ್ ಇದೇ ವಿಡಿಯೋದಾಗ ನಾನು ಸ್ವಲ್ಪ ಒಂದು ಕನ್ಸೆಪ್ಟ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಆ ಕನ್ಸೆಪ್ಟನ್ನು ಇಲ್ಲೇ, that concept is called coagulation of a colloid. Coagulation of a colloid, or it is also called precipitation of a colloid. Coagulation or precipitation. ಓಕೆ, ಈ ಕೋಆಗುಲೇಷನ್ ಬಗ್ಗೆ ಒಮ್ಮೆ ಸ್ವಲ್ಪ ಯಾವುದೋ ಕಾನ್ಸೆಪ್ಟ್ ಬಂದಾಗ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಇಲ್ಲೇ ಸ್ವಲ್ಪ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಇಟ್ಸ್ ವೆರಿ ಸಿಂಪಲ್. ಏನಪ್ಪ ಕೋಆಗುಲೇಷನ್ ಅಂದ್ರೆ, ದ ಪ್ರೊಸೆಸ್ ಆಫ್, ಇದು ನನ್ನ ಡೆಫಿನೇಷನ್ ಎಕ್ಸಾಕ್ಟ್ಲಿ ಏನೈತಿ ನೋಡೋಣ ಅಂತ. ದ ಪ್ರೊಸೆಸ್ ಆಫ್ destroying the colloid is coagulation. ಏನು ಪ್ರೊಸೆಸ್ ಆಫ್ ಡೆಸ್ಟ್ರಾಯಿಂಗ್ ಅ ಕೊಲೈಡ್ ಅಂದ್ರೆ, ಈಗ ವಾಟ್ ಡು ಯು ಮೀನ್ ಬೈ ಅ ಕೊಲೈಡ್? ಅ ಕೊಲೈಡ್ ಇಸ್ ಅ ಕೊಲೈಡ್ ಓನ್ಲಿ ಇಫ್ ದ ಡಿ ಪಿ ಪಾರ್ಟಿಕಲ್ಸ್ ಆರ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಡಿ ಪಿ ಪಾರ್ಟಿಕಲ್ಸ್ ಶುಡ್ ಬಿ ಸ್ವಿಮ್ಮಿಂಗ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಅವು ಕೆಳಗೆ ಕೂತಿರಬಾರ್ದು. ಓಕೆ, ನೋಡಿರಿ, ಇದು ಒಂದು colloid, dispersion medium UDP particles. All DP particles are dispersed in the dispersion medium. They are swimming in the dispersion medium. ಈ ಎಲ್ಲ ಡಿ ಪಿ ಪಾರ್ಟಿಕಲ್ಸನ್ನು
ಹಿಂಗೆ ಕೆಳಗೆ ಕೂಡಿಸ್ಬಿಟ್ರೆ ಈ ಕೊಲೈಡ್ ಡಿಸ್ಟ್ರಾಯ್ ಆಯ್ತು. ಸೊ ಹಿಂಗಿದ್ದಿದ್ದು ಕೊಲೈಡನ್ನು ಹಿಂಗೆ ಮಾಡೋ ಪ್ರೊಸೆಸ್ಸಿಗೆ ಕೋಆಗುಲೇಷನ್ ಆರ್ ಪ್ರೆಸಿಪಿಟೇಷನ್ ಅಂದರೆ ಏನು, ಕೆಳಗೆ ಕೊಡೋದು. ಸೊ ಹಿಂಗೆ ಮಾಡೋದು. ಹಿಂಗೆ ಮಾಡಿದ್ವಿ ನಾವು, ಅದು ಪೆಪ್ಟೈಸೇಷನ್ ಅಂದಿದ್ವಿ. ಇಫ್ ಯು ರಿಮೆಂಬರ್ AgCl ಎಕ್ಸಾಂಪಲ್ ತೊಗೊಂಡು ಅದಕ್ಕೆ AgNO3 ಹಾಕಿ ಅದಕ್ಕೆಲ್ಲ ಚಾರ್ಜ್ ತೊಗೊಂಬಂದು ಹಿಂಗೆ ಮಾಡಿದ್ವಿ. ಚಾರ್ಜ್ ತರಿಸಿದ್ವಿ, ಎಲ್ಲದಕ್ಕೂ ಕೆಳಗೆ ಕುಂತ್ಬಿಟ್ಟಿದ್ವು. ಅವು ಎಲ್ಲದಕ್ಕೂ ಚಾರ್ಜ್ ಮಾಡಿಸಿದ್ವಿ, ಎಲ್ಲದಕ್ಕೂ ಪಾಸಿಟಿವ್ ಚಾರ್ಜ್ ಬಂತು ಅನ್ಕೋರಿ. ಎಲ್ಲದಕ್ಕೂ ಪಾಸಿಟಿವ್ ಚಾರ್ಜ್ ಬಂದರೆ ದೇ ಸ್ಟಾರ್ಟೆಡ್ ರಿಪೆಲ್ಲಿಂಗ್ ಈಚ್ ಅದರ್ ಆ್ಯಂಡ್ ದೇ ಇಟ್ ಗಾಟ್ ಡಿಸ್ಪರ್ಸ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಅದಕ್ಕೆ ನಾವು ಪೆಪ್ಟೈಸೇಷನ್ ಅಂದಿದ್ವಿ. ಈಗ ವಾಪಸ್ ಹಿಂಗೆ ಮಾಡ್ಬೇಕು. ಹಿಂಗೆ ಮಾಡ್ಬೇಕು ಅಂದ್ರೆ ಚಾರ್ಜ್ ತರಿಸಿದ್ರಿ. ಈಗ ಹಿಂಗೆ ಮಾಡ್ಬೇಕಂದ್ರೆ ಅದ್ರ ಮೇಲೆ ಚಾರ್ಜು ಹೋಗಿಸ್ಬೇಕು. ವೆರಿ ಸಿಂಪಲ್. ಕೆಳಗೆ ಕೂತಿದ್ವು ಸೆಟಲ್ ಆಗಿದ್ದು ಕೊಲೈಡಲ್ ಪಾರ್ಟಿಕಲ್ಸ್ ಕೆಳಗೆ ಕೂತಿದ್ವು, ಅಗ್ರಿಗೇಟ್ ಆಗಿ ಕೆಳಗೆ ಕೂತಿದ್ವು. ಅವಕ್ಕೆ ನೀವು ವಾಪಸ್ ಏನು ಮಾಡಿದ್ರಿ, ಮ್ಯಾಲೆ ಎಬಿಸಿಡ್ ಯು ಮೇಡ್ ದೆಮ್ ಡಿಸ್ಪರ್ಸ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಫಾರ್ ದ್ಯಾಟ್ ವಿ ಹ್ಯಾಡ್ ಗಿವನ್ ದೋಸ್ ಕೊಲೈಡಲ್ ಪಾರ್ಟಿಕಲ್ಸ್ ಚಾರ್ಜ್. ಎಲ್ಲ ಕೊಲೈಡಲ್ ಪಾರ್ಟಿಕಲ್ಸಿಗೆ ಸೇಮ್ ಚಾರ್ಜ್ ಸಿಕ್ತು. ದೇ ಸ್ಟಾರ್ಟೆಡ್ ರಿಪೆಲ್ಲಿಂಗ್ ಈಚ್ ಅದರ್ ಆ್ಯಂಡ್ ದೇ ಗಾಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ನೆವರ್ ಸೆಟಲ್ ಮಾಡಿದ್ರಿ, ಸೆಟಲ್ ಆಗಿಬಿಟ್ಟಿದ್ವು. ಈಗ ವಾಪಸ್ ಎಬ್ಬಿಸಿ ಎಲ್ಲ ಡಿಸ್ಪರ್ಸ್ ಮಾಡಿದ್ರಿ. ಅದು ಪ್ರಿಪರೇಷನ್ ಆಫ್ ಕೊಲೈಡ್, ಪೆಪ್ಟೈಸೇಷನ್. ಈಗ ವಿ ಆರ್ ಡೆಸ್ಟ್ರಾಯಿಂಗ್ ಅ ಕೊಲೈಡ್, ಇಟ್ ಇಸ್ ಕೋಆಗುಲೇಷನ್. ಆಲ್ರೆಡಿ ಚಾರ್ಜ್ ಅದಾವೆ ಎಲ್ಲ ಪಾರ್ಟಿಕಲ್ಸಿಗೆ, ಅವು ರಿಪೆಲ್ ಆಗತ್ತವು. ದೇ ಆರ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಇಟ್ ಈಸ್ ಸ್ಟೇಬಲ್. ನಾವು ಕೊಲೈಡ್ ಈಸ್ ಸ್ಟೇಬಲ್. ಕೊಲೈಡ್ ಸ್ಟೇಬಲ್ ಇದಕ್ಕೆ ಬ್ರೌನಿಯನ್ ಮೂಮೆಂಟ್ ರೆಸ್ಪಾನ್ಸಿಬಲ್, ಚಾರ್ಜ್ ಆನ್ ದ ಕೊಲೈಡ್ ರೆಸ್ಪಾನ್ಸಿಬಲ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಬ್ರೌನಿಯನ್ ಮೂಮೆಂಟ್ ಯಾಕೆ ರೆಸ್ಪಾನ್ಸಿಬಲ್ ಅಂದರೆ ಜಿಗ್ಜ್ಯಾಗ್ ಮೋಷನ್ ಇರ್ತಾವೆ. ಸೊ ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಚಾರ್ಜ್ ಯಾಕೆ ರೆಸ್ಪಾನ್ಸಿಬಲ್ ಅಂದ್ರೆ ಡ್ಯೂ ಟು ಚಾರ್ಜ್ ಇದ್ದಿದ್ದಕ್ಕೆ ಒಂದಕ್ಕೊಂದು ರಿಪೆಲ್ ಆಗಿ ದೂರೋಗ್ಯಾವ ಅಂದ್ರೆ ದೇ ಗಾಟ್ ಡಿಸ್ಪರ್ಷನ್ ಮೀಡಿಯಮ್. ಸೊ ನಾವು however if we do something and remove the charge, then they will aggregate and they settle down. Now you have destroyed the colloid, and this process of destroying is called coagulation or precipitation. Okay, how do you coagulate a sol? How do you coagulate a colloid? Andre by removing the charge on them. ಸೊ ಎಲ್ಲ ಡಿ ಪಿ ಪಾರ್ಟಿಕಲ್ಸ್ ಮೇಲೆ ಚಾರ್ಜ್ ಇರ್ತಾವೆ. ಆ ಡಿ ಎಮ್ ಚಾರ್ಜ್ ಬಗ್ಗೆ ಮಾತಾಡ್ತಿಲ್ಲ ನಾನು, ಡಿ ಪಿ ಪಾರ್ಟಿಕಲ್ಸ್ ಮೇಲೆ ಚಾರ್ಜ್ ಇರ್ತಾವೆ. ಡಿ ಎಮ್ಮಿಗೂ ಇರುತ್ತೆ, ಈಗ ಡಿಸ್ಕಸ್ ಮಾಡಿದ್ವಿ. ಕೊಲೈಡ್ ಆಸ್ ಅ ಹೋಲ್ ಇಸ್ ನ್ಯೂಟ್ರಲ್. ಬಟ್ ನಾನು ಡಿ ಪಿ ಪಾರ್ಟಿಕಲ್ಸ್ ಚಾರ್ಜ್ ಬಗ್ಗೆ ಮಾತಾಡ್ತೀನಿ. ಆ ಡಿ ಪಿ ಪಾರ್ಟಿಕಲ್ಸ್ ಚಾರ್ಜ್ ಹೆಂಗಾರ ಮಾಡಿ ನಾವು ತೆಗೆದುಬಿಟ್ವಿ ಅಂದ್ರೆ ಕೋಆಗುಲೇಟ್ ಮಾಡಿದಂಗೆ. ಸೊ ಹೆಂಗೆ ಮಾಡೋದು, ಹೌ ಟು ಕೋಆಗುಲೇಟ್ ಅ ಕೊಲೈಡ್ ಅಂತ ನೋಡೋಕ್ಕಿಂತ ಮೊದಲು ಕೋಆಗುಲೇಷನ್ನಿಗೆ ನಿಮ್ಮ ಬುಕ್ನಾಗ ಏನು ಡೆಫಿನೇಷನ್ ಕೊಟ್ಟರು. Sol is stable due to the charge on the colloidal particles. We discuss ಮಾಡಿದ್ವಿ. Due to identical charge, colloidal particles repel each other and stay apart. Okay. The process in which charge on colloidal particles is neutralized, resulting in the precipitation of the colloidal particles, is called coagulation. So, I ಹೇಳಿದೆ process of destroying a colloid ಅಂತ ಹೇಳಿದೆ. ಬಟ್ ಅದು ಆ ಡೆಫಿನೇಷನ್ ನೀವು ಬರಿಬೇಡ್ರಿ ಎಕ್ಸಾಮ್ನಾಗ, ಇದನ್ನು ಬರಿಬೇಕು. Process in which the charge on colloidal particles is neutralized. ಚಾರ್ಜ್ ತೆಗೆದ್ರೆ ಪ್ರೆಸಿಪಿಟೇಟ್ ಆಗುತ್ತಿಲ್ಲ ರೀ, ಕೆಳಗೆ ಕೂಡ್ತಾವಿಲ್ಲ ಎಲ್ಲ ಹೋಗಿ. ಇಸ್ ನ್ಯೂಟ್ರಲೈಸ್ ರಿಸಲ್ಟಿಂಗ್ ಇನ್ ದ ಪ್ರೆಸಿಪಿಟೇಷನ್ ಆಫ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಕೋಆಗುಲೇಷನ್. ಕೋಆಗುಲೇಷನ್ ಆರ್ ಪ್ರೆಸಿಪಿಟೇಷನ್ ಆಫ್ ಅ ಗಿವನ್ ಸಾಲ್ ಕ್ಯಾನ್ ಬಿ ಬ್ರಾಟ್ ಅಬೌಟ್ ಅಂದರೆ ಹೆಂಗೆ ಮಾಡ್ಬೋದು? ಬೈ ಈಸ್ಟ್ ಮೆಥಡ್ಸ್: ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ಸ್, ಎಲೆಕ್ಟ್ರೋಫೋರೋಸಿಸ್, ಮಿಕ್ಸಿಂಗ್ ಟು ಅಪೋಸಿಟ್ಲಿ ಚಾರ್ಜ್ಡ್ ಸಾಲ್ಸ್, ಬಾಯ್ಲಿಂಗ್, ಪ್ರೊಲಾಂಗ್ಡ್ ಡಯಾಲಿಸಿಸ್. ಇಷ್ಟೆಲ್ಲ ಮೆಥಡ್ಸ್ಲೇ ಕೋಆಗುಲೇಷನ್ ಮಾಡ್ಬೋದು. ಬಟ್ ನಾವು ಮೇನ್ ನಮ್ಮ ಸಿಲೆಬಸ್ಸಿಗೆ ಇರೋದು ಇದೊಂದೇ, ಏನು, ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ಸ್. ಅಂದರೆ ಒಂದು ಎಲೆಕ್ಟ್ರೋಲೈಟ್, ಹೊರಗಿಂದ ಎಲೆಕ್ಟ್ರೋಲೈಟ್ ಹಾಕಿ ಕೋಆಗುಲೇಟ್ ಮಾಡೋದು. ಹೆಂಗೆ ಒಂದು ಎಕ್ಸಾಂಪಲ್ ಸಣ್ಣ ಡಿಸ್ಕಸ್ ಮಾಡೋದು. ಸಾರಿ. ಓಕೆ, ಇದು ಆರ್ಸೆನಿಕ್ ಸಲ್ಫೈಡ್ ಸಾಲ್ ಅಂತ ಅನ್ಕೋರಿ ನೀವು. S2S3 ಸಾಲ್. ಇದನ್ನು ಏನು ಮಾಡ್ಬೇಕು? ಈಗ ಕೋಆಗುಲೇಟ್ ಮಾಡ್ಬೇಕು, ಅಂದ್ರೆ ಡೆಸ್ಟ್ರಾಯ್ ಮಾಡ್ಬೇಕು, ಪ್ರೆಸಿಪಿಟೇಟ್. ಹಿಂಗೆ ಮಾಡ್ಬೇಕು. ಆರ್ಸೆನಿಕ್ ಸಲ್ಫೈಡ್ ಸಾಲಿಡ್ ಚಾರ್ಜ್ ಏನು? ನೆಗೆಟಿವ್. ಹೆಂಗೆ ಹೇಳಿದ್ರೆ ಚಾರ್ಜ್ ನೆಗೆಟಿವ್ ಅಂತ ನಿಮಗೆ ನಾನು ಮೊನ್ನೆ ಹೇಳಿದ್ದೆ. ಅಲ್ಲಿ ಕಾಲಮ್ ಅದಾವು, ಇವನ್ನ ನೆನ್ಪಿಟ್ಕೋರಿ ಅಂತ. ನೆಗೆಟಿವ್ಲಿ ಚಾರ್ಜ್ ಸಾಲಿಡ್ ಐತೆ ನೋಡ್ರಿ ಆರ್ಸೆನಿಕ್ ಸಲ್ಫೈಡ್. ಇವನ್ನೆಲ್ಲ ನೆನ್ಪಿಟ್ಕೋರಿ ಅಂತ ಹೇಳಿದ್ದೆ.
ಸೊ ಏನಾತೀಗ ಇದಕ್ಕೆ ನೆಗೆಟಿವ್ ಚಾರ್ಜ್, ಇದನ್ನು ಹಿಂಗೆ ಮಾಡ್ಬೇಕು ಅಂದರೆ ಇದ್ರ ನೆಗೆಟಿವ್ ಚಾರ್ಜನ್ನು ಹೋಗಿಸ್ಬೇಕು. ಸೊ ಏನು ಮಾಡ್ತೀನಿ, ಒಂದೇ ಮೆಥಡ್ ಏನೈತಿ ಹೋಗ್ಸಕ್ಕೆ, ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್. ಓಕೆ, ಏನು ಮಾಡ್ತೀನಿ, ಇದಕ್ಕೆ NaCl ಹಾಕಿದೆ ಅನ್ಕೊಡಿ, ಜಗ್ಗಷ್ಟು ಇದಕ್ಕೆ ಜಗ್ಗಷ್ಟು NaCl ಹಾಕ್ತೀನಿ. NaCl ಒಳಗೆ NaCl ಜಗ್ಗಷ್ಟು ಹಾಕಿದೆ ಅಂದ್ರೆ NaCl ಹಾಕಿಕೊಳ್ಳೋದು ಏನಾಗುತ್ತೆ, Na+Cl- ಆಗುತ್ತೆ. ಈ Na+ ನಂಗೆ ಮ್ಯಾಟ್ರ್ ಆಗುತ್ತೆ. ಭಾಳಷ್ಟು Na+ ಏನು ಮಾಡ್ತೈತಿ, ಹೋಗಿ ಇದ್ರ ನೆಗೆಟಿವ್ ಚಾರ್ಜನ್ನು ತೆಗೆದು ಬಿಡ್ತೈತಿ. ಇದಕ್ಕಿರೋದು ನೆಗೆಟಿವ್ ಚಾರ್ಜ್, ಭಾಳಷ್ಟು ಪ್ಲಸ್ ಚಾರ್ಜ್ ಕೊಟ್ಟಂಗೆ ಆತ. ಇದನ್ನು ಹಾಕಿದ್ರೆ ಭಾಳಷ್ಟು ನೀವು ಇದನ್ನು ಹಾಕಿದರೆ ಇದು ಸಿಕ್ಕಂಗೆ ಆತ. ಸೊ ದಿಸ್ ವಿಲ್ ನ್ಯೂಟ್ರಲೈಸ್ ದಿಸ್. ಸೊ ಪಾಸಿಟಿವ್ ವಿಲ್ ನ್ಯೂಟ್ರಲೈಸ್ ನೆಗೆಟಿವ್. ಸೊ ಹೋಗ್ತಂದ್ರೆ ಇದ್ರ ಚಾರ್ಜ್ ಹೋತು ಅಂದರೆ ಇದು ಕೆಳಕೊಂಡು ಬಿಡ್ತೈತೆ. ಸೊ ದಿಸ್ ಈಸ್ ಹೌ ಯು coagulate a colloid by addition of electrolyte. ಈ ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಬಗ್ಗೆ ಇನ್ನೂ ಭಾಳ ಮಾತಾಡೋದೈತಿ. ಇದು ಒಂದು ಮೆಥಡ್ ನಮ್ಮ ಸಿಲೆಬಸ್ಸಿಗೆ ಐತಿ. ಇನ್ನೊಂದಿಷ್ಟು ಮೆಥಡು ಈಗ ನಾವು ಓದಿದೆ, ಅವು ನಮ್ಮ ಡಿಟೇಲ್ ಒಳಗೆ ಸಿಲೆಬಸ್ಸಿಗೆ ಇಲ್ಲ. ಇವು ಎಲ್ಲ ಎಲೆಕ್ಟ್ರೋಫೋರೆಸಿಸ್, ಇದು ಮಿಕ್ಸಿಂಗ್ ಟು ಅಪೋಸಿಟ್ಲಿ ಚಾರ್ಜ್ ಸಾಲ್ಟ್ಸ್, ಹಂಗೆ ಒಂದು ಮಾತು ಹೇಳೋದಾದ್ರೆ ಎಲೆಕ್ಟ್ರೋಫೋರೆಸಿಸ್ ಅಂದರೆ ಏನು ನೋಡ್ರಿ, ಆಗಲೇ ಡಿಸ್ಕಸ್ ಮಾಡಿದ್ವಿ ನಾವು. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಕೂಡಲೇ ದೇ ಮೂವ್ ಟುವರ್ಡ್ಸ್ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್. ಅದಕ್ಕೆ ಕೊಲೈಡಿಗೆ ಪಾಸಿಟಿವ್ ಚಾರ್ಜ್ ಇತ್ತು ಅನ್ಕೋರಿ, ಇಟ್ ಮೂವ್ಸ್ ಟುವರ್ಡ್ಸ್ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಅಂದರೆ ನೆಗೆಟಿವ್ ಎಲೆಕ್ಟ್ರೋಡ್ ಕಡೆ ಹೋಗುತ್ತೆ. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡಲ್ ಪಾರ್ಟಿಕಲ್ ನೆಗೆಟಿವ್ ಎಲೆಕ್ಟ್ರೋಡ್ ಕಡೆ ಹೋತಂದ್ರೆ ಇಟ್ ಗೋಸ್ ದೇರ್ ಆ್ಯಂಡ್ ನ್ಯೂಟ್ರಲೈಸಸ್. ಎಲೆಕ್ಟ್ರೋಫೋರೆಸಿಸ್ ಆದ ಕೂಡ ಅಲ್ಲಿ ಹೋಗಿ ಅದು ನ್ಯೂಟ್ರಲೈಸ್ ಆಗಿಬಿಡ್ತೈತೆ, ಅಂದ್ರೆ ಅದರ ಚಾರ್ಜ್ ಹೋತು. ದ ಮೈಗ್ರೇಷನ್ ಆಫ್ ಕೊಲೈಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್, ಅಲ್ಲಿ ಹೋದ ಕೂಡ ಅದ್ರ ಚಾರ್ಜ್ ಹೋತು ಅಂದ್ರೆ ಅದೇನು ಕೋಗುಲೇಟ್ ಆಗ್ತದೆ. ಸೊ ಎಲೆಕ್ಟ್ರೋಫೋರೆಸಿಸ್ ಇಸ್ ಆಲ್ಸೋ ಅ ಮೆಥಡ್ ಆಫ್ ಕೋಗುಲೇಷನ್. ಆಮೇಲೆ ಭಾಳ ಅದಾವೆ ಈ ಬಾಯ್ಲಿಂಗ್, ಪ್ರೊಲಾಂಗ್ ಡಯಾಲಿಸಿಸ್ ಎಲ್ಲ ಅದಾವೆ. ಬಟ್ ಹಂಗೆ ಹೇಳೋದಾದ್ರೆ ಮಿಕ್ಸಿಂಗ್ ಟು ಅಪೋಸಿಟ್ಲಿ ಚಾರ್ಜ್ಡ್ ಸಾಲ್ಟ್ಸ್, ಇದು ಹಿಂಗೆ ಇದು ಭಾಳ ಈಸಿ ಇದೆ. ಇದಕ್ಕೆ ಮ್ಯೂಚುವಲ್ ಕೋಆಗುಲೇಷನ್ ಅಂತ ಹೆಂಗಿದೆ, ಒಂದು ಕಂಟೈನರ್ನಾಗ ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್ ತೊಗೊಂಡು ಇನ್ನೊಂದು ಕಂಟೈನರ್ನಾಗ ನೆಗೆಟಿವ್ಲಿ ಚಾರ್ಜ್ ಸಾಲ್ಟ್ ತೊಗೊಂಡು ಡಯಾಗ್ರಾಮ್ ಹಾಕಿದ್ದೈತೆ ಅವಾಗ ವೆರಿ ಪೂರ್ಲಿ ಡ್ರಾನ್ ಡಯಾಗ್ರಾಮ್ ಇಟ್ಕೊಂಡು ಇಲ್ಲ ಮಿಕ್ಸಿಂಗ್ ಆಫ್ ಟು ಅಪೋಸಿಟ್ಲಿ ಚಾರ್ಜ್ ಸಾಲ್ಟ್ಸ್, ಮ್ಯೂಚುವಲ್ ಕೋಆಗುಲೇಷನ್ ಅಂತ. ಇದು ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್, ಇದು ನೆಗೆಟಿವ್ಲಿ ಸಾಲ್ಟ್. ಇದಕ್ಕೆ ಹಾಕೋದು, ಇದಕ್ಕೆ ಹಾಕೋದು, ಇದನ್ನು ನ್ಯೂಟ್ರಲೈಸ್ ಮಾಡ್ತೈತಿ, ಇದನ್ನು ನ್ಯೂಟ್ರಲೈಸ್ ಮಾಡ್ತೈತಿ, ಕೆಳಗೆ ಕುಂತ್ಬಿಡ್ತಾವೆ, ಎರಡು ಮಿಕ್ಸ್ ಆಗ್ಬಿಡ್ತಾವೆ, ಕೆಳಗೆ ಕುಂತ್ಬಿಡ್ತಾವೆ. ಡೆಸ್ಟ್ರಾಯ್ ಅಂತೂ ಅದಿಲ್ಲ, ನಾವು ಡೆಸ್ಟ್ರಾಯ್ ಮಾಡೋಕೆ ಹೊಂಟಿದ್ದೀವಿ. ಡೆಸ್ಟ್ರಾಯ್ ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್ ಒಂದು ಕಂಟೈನರ್ಗೆ, ನೆಗೆಟಿವ್ಲಿ ಚಾರ್ಜ್ ಸಾಲ್ಟ್ ಇನ್ನೊಂದು ಕಂಟೈನರ್ಗೆ, ಎರಡು ಮಿಕ್ಸ್ ಮಾಡಿಬಿಡೋದು. ಅದರ ಚಾರ್ಜ್ ಇದು ನ್ಯೂಟ್ರಲೈಸ್ ಮಾಡ್ತೈತಿ, ಇದ್ರ ಚಾರ್ಜ್ ಇದು ನ್ಯೂಟ್ರಲೈಸ್ ಮಾಡ್ತೈತಿ, ಎರಡು ಕೆಳಗೆ ಕುಂತ್ಬಿಡ್ತಾವೆ, ಡೆಸ್ಟ್ರಾಯ್ ಆಗ ಆ ಮಗ್ಗಿನಿಂದ ಈ ಮಗ್ಗಿಗೆ, ಈ ಮಗ್ಗಿನೇ. So this is one of the way to coagulate colloid. So mainly we are focusing on addition of electrolyte. Addition of electrolyte ಲೇ ಇನ್ನೂ ಸ್ವಲ್ಪ ಡಿಸ್ಕಷನ್ ಮಾಡ್ಬೋದು. ಅವು ಏನು ಡಿಸ್ಕಷನ್ ಅವು ಪ್ರಾಬಬ್ಲಿ ಏನು ಮಾಡೋದು ನೆಕ್ಸ್ಟ್ ವೀಡಿಯೋದಾಗ ಕಂಟಿನ್ಯೂ ಮಾಡಿ. ಓಕೆ, ಈ ಡ್ಯೂರೇಷನ್ ಮೇ ಬಿ 25-26 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಇದು ಎದಕ್ಕೆ ನಾ ಹೇಳಬೇಕಾಗೈತೆ ಅಂದ್ರೆ ರೀಸೆಂಟ್ಲಿ ಭಾಳಷ್ಟು ಮಂದಿ ಮಿನಿಮಮ್ 40 ಮಿನಿಟ್ಸ್ ಅದರ ವೀಡಿಯೋ ಮಾಡಿರಿ. ಐ ಆಮ್ ಡೂಯಿಂಗ್ ಇಟ್, ಮಾಡಾಕತ್ತೀನಿ ರೀ. ರೀಸೆಂಟ್ಲಿ ಮಿನಿಮಮ್ 35-40 ಮಿನಿಟ್ಸ್ ಮಿನಿಮಮ್ ವೀಡಿಯೋ ಮಾಡಾಕತ್ತೀನಿ. ಇದು ಕಡಿಮೆ ಆಯ್ತು. ಈ ಪರಿಸ್ಥಿತಿ ಬಂದಿತ್ತು, ಒಂದು 10 ನಿಮಿಷದ ವೀಡಿಯೋ ಲೆಂತ್ ಕಡಿಮೆ ಆಯ್ತು ಅಂದ್ರೆ ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ಮೈ ಸೆಲ್ಫ್. ಇವತ್ತು ಕಡಿಮೆ ಆಯಿತು, ನೆಕ್ಸ್ಟ್ ವೀಡಿಯೋ ಜಾಸ್ತಿ ಟೈಮ್ ಮಾಡ್ತೀನಿ. ಈಗ ಟೈಮ್ ಮೇಲೆ ಅಲ್ಲಲ್ರಿ, ಈಗ ನಾನು ಹೇಳ್ಕೊಂಡು ಹೋದಂದ್ರೆ ಆ ಕನ್ಸೆಪ್ಟ್ಸ್ ಈ ಕನ್ಸೆಪ್ಟ್ಸ್ ಮಿಕ್ಸ್ ಆಗಿ ಇಟ್ ವಿಲ್ ಟೇಕ್ ಅಗೇನ್ ಅ ಲಾಟ್ ಆಫ್ ಟೈಮ್. ಐ ಡೋಂಟ್ ವಾಂಟ್ ಟು ಮಿಕ್ಸ್ ದ ಟಾಪಿಕ್ಸ್. ಈ ಒಂದು ಲೆವೆಲಿಗೆ ನಾವು ಎಲೆಕ್ಟ್ರೋಫೋರೆಸಿಸ್ ಅರ್ಥ ಮಾಡ್ಕೊಂಡಿವಿ, ಎಲೆಕ್ಟ್ರೋ ಆಸ್ಮೋಸಿಸ್ ಅರ್ಥ ಮಾಡ್ಕೊಂಡಿವಿ, ಆಮೇಲೆ ಕೋಆಗುಲೇಷನ್ ಅಂದರೆ ಏನು ಅರ್ಥ ಮಾಡ್ಕೊಂಡ್ವಿ, ಆಮೇಲೆ ಡಿಫ್ರೆಂಟ್ ವೇಸ್ ಟು ಕೋಆಗುಲೇಟ್ ಸ್ವಲ್ಪ ಇನಿಷಿಯಲ್ ಇಂಟ್ರಡಕ್ಷನ್ ಆಗೈತಿ. ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮೆಥಡ್ ಒಳಗೆ ಒಂದು 4-5 ಪಾಯಿಂಟ್ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಡೋದು, ಅಂದರೆ ಅದರೊಳಗೆ ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡೋದೈತಿ. ಅದು ಇದ್ರೊಳಗೆ ಮಾಡೋದು ಬೇಡ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ದಿಸ್ ಟಾಪಿಕ್. ಪ್ಲೀಸ್ ಗೋ ಥ್ರೂ ದಿಸ್, ಕರೆಕ್ಟ್ ರಿವೈಸ್ ಮಾಡಿರಿ. ಇಲ್ಲಿ ಕಲಿಸಿದ ಕೂಡ ಅಲ್ಲಿ ಓದಿ. ಐ ಹೋಪ್ ಯು ಆರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವೀಡಿಯೋ.